ಒಬ್ಬ ಯೂಟ್ಯೂಬರ್ ಶಜನ್ಸ್ ಕಾರ್ಯ ಅಂತ ಅವರು ತಮ್ಮ ಚಾನೆಲ್ನಲ್ಲಿ ಒಬ್ಬ ದಲಿತ ಶಾಸಕರ ಬಗ್ಗೆ ಮಾತಾಡ್ತಾ ಅವರನ್ನ ಮಾಫಿಯಾ ಡಾನ್ ಅಂತ ಕರೆದುಬಿಡ್ತಾರೆ. ಆ ಒಂದೇ ಒಂದು ಮಾತಿನಿಂದ ಅವರ ಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ಬೀಳುತ್ತೆ. ಅಷ್ಟೇ ಅಲ್ಲ, ತಕ್ಷಣ ಅರೆಸ್ಟ್ ಆಗೋ ಪರಿಸ್ಥಿತಿ. ಹೌದು. ಈ ಒಂದು ಘಟನೆ ನೋಡಿ ನಮ್ಮ ಪ್ರಜಾಪ್ರಭುತ್ವದ 2 ದೊಡ್ಡ ಮೌಲ್ಯಗಳನ್ನೇ ಮುಖಾಮುಖಿ ನಿಲ್ಲಿಸ್ಬಿಡ್ತು. ಖಂಡಿತ. ಒಂದು ಕಡೆ ಪತ್ರಕರ್ತರ ವಾಕ್ ಸ್ವಾತಂತ್ರ್ಯ, ಇನ್ನೊಂದು ಕಡೆ ತುಳಿತಕ್ಕೊಳಗಾದ ಸಮುದಾಯಗಳ ಘನತೆಯ ರಕ್ಷಣೆ. ಹೌದು. ಈ ಪ್ರಕರಣ ಇಡೀ ಪತ್ರಕರ್ತ ಸಮುದಾಯವನ್ನೇ ಯಾಕೆ ಅಷ್ಟು ಭಯಪಡಿಸಿತ್ತು ಅಂದ್ರೆ ಅದಕ್ಕೆ ಕಾರಣ SC/ST ಕಾಯ್ದೆಯ ಸೆಕ್ಷನ್ 18. ಸಾಮಾನ್ಯವಾಗಿ ಬೇರೆ ಕೇಸ್ಗಳಲ್ಲಿ ಅರೆಸ್ಟ್ ಆಗೋ ಮುನ್ನವೇ ಕೋರ್ಟಿಗೆ ಹೋಗಿ ನಿರೀಕ್ಷಣಾ ಜಾಮೀನು ಅಥವಾ ಆಂಟಿಸಿಪೇಟರಿ ಬೇಲ್ ತಗೋಬಹುದು. ಸರಿ. ಆದರೆ ಈ ಕಾಯ್ದೆಯ ಸೆಕ್ಷನ್ 18 ಪ್ರಕಾರ ಅದಕ್ಕೆ ಅವಕಾಶವೇ ಇಲ್ಲ. ಅಂದ್ರೆ ಆರೋಪ ಬಂದ ತಕ್ಷಣ ಪೊಲೀಸರು ನಿಮ್ನ ನೇರವಾಗಿ ಬಂಧಿಸಬಹುದು. ಓ, ಅಂದ್ರೆ ವಿಚಾರಣೆ, ಸಾಕ್ಷಿ ಅದೆಲ್ಲ ಆಮೇಲಿನ ಕಥೆನಾ? ಅದೆಲ್ಲ ಆಮೇಲೆ. ಮೊದಲು ಜೈಲು, ಆಮೇಲೆ ಮಾತುಕತೆ ಅನ್ನೋ ಹಾಗೆ. ಅಬ್ಬಾ, ಅಂದ್ರೆ ಆರೋಪ ಕೇಳಿ ಬಂದ ತಕ್ಷಣ ಸರಿ ತಪ್ಪು ನಿರ್ಧಾರ ಆಗೋ ಮೊದಲೇ ಜೈಲಿಗೆ ಹಾಕಬಹುದು ಅನ್ನೋದು ನಿಜಕ್ಕೂ ಆತಂಕಕಾರಿ. ಹೌದು. ಆದ್ರೆ ಈ ಸಂಪೂರ್ಣ ತಡೆಯನ್ನು ನ್ಯಾಯಾಲಯ ಒಪ್ಪಿಕೊಂಡಿತ. ಸುಪ್ರೀಂ ಕೋರ್ಟ್ ಇದರಲ್ಲಿ ಹೇಗೆ ಮಧ್ಯಪ್ರವೇಶಿಸಿತು? ಇಲ್ಲ, ಇಲ್ಲೇ ವಿಷಯ ರೋಚಕವಾಗುವುದು. ಸುಪ್ರೀಂ ಕೋರ್ಟ್ ಈ ಸಂಪೂರ್ಣ ತಡೆಯನ್ನು ಒಪ್ಪಿಕೊಳ್ಳಲಿಲ್ಲ. ಓಕೆ. ಬದಲಿಗೆ ಪ್ರೈಮಾ ಫೇಸಿ ಅನ್ನೋ ಒಂದು ಪರೀಕ್ಷೆಯನ್ನ ಪರಿಚಯಿಸಿತು. ಪ್ರೈಮಾ ಫೇಸಿ? ಹೌದು. ಲ್ಯಾಟಿನ್ ಭಾಷೆ ಈ ಪದದ ಸರಳ ಅರ್ಥ ಮೇಲ್ನೋಟಕ್ಕೆ. ಅಂದ್ರೆ FIR ಬಂದ ತಕ್ಷಣ ನ್ಯಾಯಾಧೀಶರು ಅದನ್ನ ಓದಿ ಒಂದು ವೇಳೆ ದೂರಿನಲ್ಲಿ ಹೇಳಿರೋದೆಲ್ಲ ನಿಜ ಅಂತಾನೆ ಇಟ್ಕೊಳ್ಳೋಣ, ಆದ್ರೂ ಇದು ಮೇಲ್ನೋಟಕ್ಕೆ ಜಾತಿ ನಿಂದನೆ ಕೇಸ್ ಆಗುತ್ತಾ ಅಥವಾ ಇದೊಂದು ಬೇರೆ ರೀತಿಯ ಆರೋಪನ ಅಂತ ಮೊದಲು ಯೋಚಿಸ್ಬೇಕು. ಒಂದು ನಿಮಿಷ. ಆದ್ರೆ ಇದು ನ್ಯಾಯಾಧೀಶರ ವೈಯಕ್ತಿಕ ವಿವೇಚನೆಗೆ ಹೆಚ್ಚಿನ ಅಧಿಕಾರ ಕೊಟ್ಟಂತಾಗುವುದಿಲ್ವೇ? ಒಳ್ಳೆ ಪ್ರಶ್ನೆ. ಅಂದ್ರೆ ಒಬ್ಬ ನ್ಯಾಯಾಧೀಶರಿಗೆ ಮೇಲ್ನೋಟಕ್ಕೆ ಜಾತಿ ನಿಂದನೆ ಅಂತ ಅನಿಸಿದ್ದು ಇನ್ನೊಬ್ಬರಿಗೆ ಅನಿಸದೇ ಇರಬಹುದಲ್ವೇ? ಆ ಗೊಂದಲ ಆಗಬಾರದು ಅಂತಾನೆ ನ್ಯಾಯಾಲಯ ಒಂದು ಸ್ಪಷ್ಟವಾದ ಗೆರೆಯನ್ನ ಎಳೆದಿದೆ. ಅದೇ ಸಾಮಾನ್ಯ ಅವಮಾನಕ್ಕೂ, ಅಂದ್ರೆ ಡಿಫಮೇಷನ್. ಹೌದು, ಡಿಫಮೇಷನ್ಗೂ ಮತ್ತು ಜಾತಿ ಆಧಾರಿತ ದೌರ್ಜನ್ಯ ಅಂದ್ರೆ ಅಟ್ರಾಸಿಟಿಗೂ ಇರೋ ವ್ಯತ್ಯಾಸ. ಓಕೆ. ಪ್ರತಿಯೊಂದು ಅವಮಾನವೂ ಜಾತಿ ನಿಂದನೆ ಆಗಲ್ಲ. ಯಾರನ್ನೋ ಕಳ್ಳ, ಭ್ರಷ್ಟ ಅಂತೆಲ್ಲ ಬೈಯೋದು ಅವರ ನಡವಳಿಕೆಯ ಮೇಲಿನ ಟೀಕೆ ಆಗ್ಬಹುದು. ಸರಿ. ಆದರೆ ಅವರ ಜಾತಿನೇ ಎತ್ತಿ ಆ ಕಾರಣಕ್ಕಾಗಿಯೇ ಅವರನ್ನ ಅವಮಾನಿಸಿದ್ರೆ ಅದು ದೌರ್ಜನ್ಯ ಆಗತ್ತೆ. ಓಕೆ, ಅದು ಅರ್ಥವಾಯ್ತು. ಹಾಗಾದ್ರೆ ಕೋರ್ಟ್ ಪ್ರಕಾರ ಶಜನ್ಸ್ ಕಾರ್ಯ ಹೇಳಿದ್ದು ಸಾಮಾನ್ಯ ಅವಮಾನ ಅಂತ ಹೇಗೆ ನಿರ್ಧಾರವಾಯಿತು? ಮಾಫಿಯಾ ಡಾನ್ ಅನ್ನೋದು ಜಾತಿ ನಿಂದನೆ ಯಾಕಾಗಲ್ಲ? ನಿಖರವಾಗಿ ಹೇಳೋದಾದ್ರೆ ನ್ಯಾಯಾಲಯ ಹೇಳಿದ್ದು ಇದನ್ನೇ. ಶಾಸಕರ ಜಾತಿ ಸ್ಕಾರ್ಯಾಗೆ ಗೊತ್ತಿತ್ತು ಅನ್ನೋ ಒಂದೇ ಕಾರಣಕ್ಕೆ ಅವರು ಜಾತಿಯನ್ನೇ ಗುರಿಯಾಗಿಸಿ ಬೈದ್ರು ಅಂತ ಹೇಳೋಕ್ಕಾಗಲ್ಲ. ಅವರು ಶಾಸಕರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರನ್ನ ಡಾನ್ ಅಂತ ಕರೆದಿದ್ದು ರಾಜಕೀಯ ಟೀಕೆಯಾಗತ್ತೆ. ಓ, ಅಂದ್ರೆ ಅದು ಆ ವ್ಯಕ್ತಿಯ ನಡವಳಿಕೆ ಮೇಲಿನ ದಾಳಿ, ಅವರ ಜಾತಿಯ ಮೇಲಿನ ದಾಳಿಯಲ್ಲ ಅಂತ. ಎಕ್ಸಾಕ್ಟ್ಲಿ. ಅವಮಾನ ಮಾಡುವ ಉದ್ದೇಶ ಅಂದ್ರೆ ಇಂಟೆನ್ಷನ್ ಅದು ಜಾತಿ ನಿಂದನೆಯದ್ದಾಗಿರಬೇಕು, ಕೇವಲ ರಾಜಕೀಯ ವಿರೋಧದ್ದಾಗಿರಬಾರ್ದು ಅನ್ನೋದು ಕೋರ್ಟಿನ ಸ್ಪಷ್ಟ ನಿಲುವು. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ, ಈ ತೀರ್ಪಿನಿಂದ ನಮಗೆ ಸಿಗುವ ಪಾಠವೇನು? ಸಾಮಾನ್ಯ ಜನರಿಗೆ ಇದರ ಅರ್ಥವೇನು? ಸಾಮಾನ್ಯ ಜನರ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ತೀರ್ಪು. ಸಾರ್ವಜನಿಕ ಜೀವನದಲ್ಲಿರೋ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ, ಅವರ ಕೆಲಸದ ಬಗ್ಗೆ ಟೀಕಿಸುವ, ಪ್ರಶ್ನಿಸುವ ನಮ್ಮ ಹಕ್ಕನ್ನು ಇದು ರಕ್ಷಿಸುತ್ತೆ. ಆದ್ರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ ಅಲ್ವಾ? ಖಂಡಿತ. ಆ ಟೀಕೆ ಅವರ ಕೆಲಸಕ್ಕೆ ಸೀಮಿತವಾಗಿರಬೇಕು. ಅವರ ಜಾತಿ, ಧರ್ಮ ಅಥವಾ ವೈಯಕ್ತಿಕ ಹಿನ್ನೆಲೆಗೆ ಜಾರಬಾರ್ದು. ಟೀಕೆಯ ಹಿಂದೆ ಜಾತಿ ಪೂರ್ವಗ್ರಹ ಇರಬಾರ್ದು. ಇನ್ನು ವಕೀಲರ ದೃಷ್ಟಿಯಿಂದ ನೋಡಿದ್ರೆ ಈ ತೀರ್ಪು ಏನಾದರೂ ಹೊಸ ತಂತ್ರವನ್ನು ಹೇಳ್ಕೊಡುತ್ತದೆಯಾ? ಸೆಕ್ಷನ್ 18ರ ಕಠಿಣ ನಿಯಮವನ್ನು ಎದುರಿಸೋದು ಹೇಗೆ? ಖಂಡಿತ. ಕಾನೂನು ವೃತ್ತಿಪರರಿಗಿದೊಂದು ಸ್ಪಷ್ಟ ಮಾರ್ಗದರ್ಶನ. ನಿಮ್ಮ ಕಕ್ಷಿದಾರರ ಮೇಲೆ SC/ST ಕಾಯ್ದೆಯಡಿ ಕೇಸ್ ಬಿದ್ರೆ ಜಾಮೀನು ಪಡೆಯಲು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಏನು? FIRನಲ್ಲಿ ಜಾತಿ ಆಧಾರಿತ ಅಪರಾಧದ ಮೂಲ ಅಂಶಗಳು, ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಅಂತಾರಲ್ಲ, ಅವು ಇದವೇ ಅಥವಾ ಇಲ್ಲವೇ ಅಂತ ಸಾಬೀತುಪಡಿಸುವುದು. ಅಂದ್ರೆ ನನ್ನ ಕಕ್ಷಿದಾರರು ಉದ್ದೇಶಪೂರ್ವಕವಾಗಿ ಅವರ ಜಾತಿಯ ಕಾರಣಕ್ಕಾಗಿಯೇ ಅವಮಾನ ಮಾಡಿಲ್ಲ ಅಂತ ವಾದಿಸಬೇಕು. ಆ ಮೂಲ ಅಂಶಗಳೇ ಇಲ್ಲ ಅಂತ ಕೋರ್ಟಿಗೆ ಮನವರಿಕೆ ಮಾಡಿದ್ರೆ ಸೆಕ್ಷನ್ 18ರ ತಡೆ ಅನ್ವಯಿಸುವುದಿಲ್ಲ. ಆಗ ನಿರೀಕ್ಷಣಾ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಹೌದು.
ಖಂಡಿತವಾಗಿಯೂ. ಒಟ್ಟಿನಲ್ಲಿ ಈ ತೀರ್ಪು ನಾಗರಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ ಕಾನೂನುಗಳ ಸರಿಯಾದ ಬಳಕೆ ಎರಡಕ್ಕೂ ಸಿಕ್ಕ ಗೆಲುವು ಅಂತ ಹೇಳ್ಬೋದು ಅಲ್ವಾ? ಹೌದು, ಕಾಯ್ದೆಯ ದುರುಪಯೋಗವನ್ನ ತಡೆಯಲು ಇದು ಒಂದು ಪ್ರಮುಖ ಹೆಜ್ಜೆ. ಆದ್ರೆ ಇದು ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನೋಡಿ, ಸಾಮಾಜಿಕ ನ್ಯಾಯವನ್ನು ರಕ್ಷಿಸಲು ತಂದ ಇಂತಹ ಕಠಿಣ ಕಾನೂನುಗಳು ವಾಕ್ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಅಸ್ತ್ರಗಳಾಗಬಾರದು ಅಂತ ಈ ತೀರ್ಪು ಹೇಳಿದೆ. ಸರಿ. ಇದು ಒಂದು ರೀತಿಯಲ್ಲಿ ಕಾನೂನಿನ ಚೈತನ್ಯವನ್ನು ಎತ್ತಿ ಹಿಡಿದಿದೆ. ಆದರೆ ಇದೇ ತರ್ಕವನ್ನು ಬಳಸಿ ನಿಜವಾದ ದೌರ್ಜನ್ಯದ ಪ್ರಕರಣಗಳನ್ನು ಇದು ಕೇವಲ ರಾಜಕೀಯ ಟೀಕೆ ಅಂತ ದುರ್ಬಲಗೊಳಿಸುವ ಅಪಾಯವೂ ಇದೆ. ಹೌದು, ಅದು ನಿಜ. ಹಾಗಾಗಿ ಈ ಗೆರೆಯನ್ನ ಎಲ್ಲಿ ಎಳೆಯಬೇಕು ಅನ್ನೋದೇ ಮುಂದಿನ ದೊಡ್ಡ ಸವಾಲು ಅಲ್ವಾ?